ನನಗನ್ಸುತ್ತೆ ಈ ಪ್ರಾಸೆಸ್ ಅಲ್ಲಿ ಫೇಕ್ ಸರ್ಟಿಫಿಕೇಟ್ ಕಂಡುಹಿಡಿಯುವಂತ ಕೆಲಸ ಮುಂದೆ ಆಗುತ್ತದೆ. ಹಾಗಾಗಿ ನೀವು ಹೇಳ್ದಂಗೆ ಅದು ಬಗೆಹರಿಬೇಕು. ಹಾಗಾಗಿ ಸರ್ಕಾರ ಈಗ ಒಂದು ಆಕ್ಷನ್ ತಗೋಬೇಕಂದ್ರೆ ಒಂದು AK AD ಮತ್ತು A ಜಾತಿ ಅಲ್ಲ, ಅದು ಜಾತಿ ಅಲ್ವೇ ಅಲ್ಲ. ಯಾಕಂದ್ರೆ ಅದು ತಮಿಳುನಾಡಲ್ಲಿ ಪ್ರಾರಂಭ ಆದಂಥದ್ದು. AD ಅನ್ನೋದನ್ನ ಶುರು ಮಾಡಿದ್ರು, ನಂತರ ಅದು ಕರ್ನಾಟಕ ಕೂಡ ಹಬ್ಬಿಸ್ತು AA ಮತ್ತು ಅದೆಲ್ಲವೂ ಕೂಡ. ಹಾಗಾಗಿ ಆ ಜಾತಿ ಅಲ್ಲ ಅದು. ಹಾಗಾಗಿ ಇವತ್ತು ಸ್ಪಷ್ಟವಾಗಿ ಸರ್ಕಾರನೇ ಹೇಳಬೇಕಿದೆ, ಇದು ಜಾತಿ ಅಲ್ಲ. ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ಸೆನ್ಸಸ್ ಅನ್ನ ಮಾಡ್ತಾರೆ. ಬಹುಶಃ ಈ ಬಾರಿ ನಂಗೆ ಅನ್ಸುತ್ತೆ ಜಾತಿ ಕೂಡ ಅದರಲ್ಲಿ ಸೇರಿಸ್ಕೋತಾರೆ ಅಂತ ಅನ್ಸುತ್ತೆ. ಹಾಗಾಗಿ ಬಹುಶಃ ಅವರು ಮಾಡಿದಾಗ ಮನೆ ಮನೆಗೂ ಒಂದು ಸೆನ್ಸಸ್ ಹೋಗೋದ್ರಿಂದ ಆವಾಗ ನಮಗೆ ನಿಖರವಾದಂಥ ಅಂಕಿಅಂಶಗಳು ಸಿಗ್ತವೆ. ಅದೊಂದು ಇಶ್ಯೂ ಅಷ್ಟೇ. ಮತ್ತೆ ನಾಳೆ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಇಬ್ಬರು ಬಹಳ ಮುಖ್ಯವಾಗಿ ಎರಡು ಸಮುದಾಯಗಳು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಡಿಬೇಕಾಗಿದೆ. ಹಾಗಾಗಿ ಇದು ನಾವು ಸದ್ಯಕ್ಕೆ ಒಬ್ಬರ ಮುಖ ಅವರು ಪರ್ಚ್ಕೊಂಡು ಒಬ್ರಿಗೊಬ್ರು ಜಗಳ ಆಡಿಕೊಂಡು ಬೀದಿಯಲ್ಲಿ ನಿಂತ್ಕೊಂಡು ಶಾಶ್ವತವಾಗಿ ನಮ್ಮ ನಡುವೆ ದ್ವೇಷ ಬಿತ್ತುವಂಥ ಕೆಲಸ ಆಗಬಾರ್ದು. ನನಗನ್ಸುತ್ತೆ ಇದು ಒಂದು ನಾಗಮೋಹನ್ ದಾಸ್ ಅವ್ರ ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಅದು ನಮ್ಮ ಸಮುದಾಯಗಳ ತಪ್ಪು. ಯಾಕೆಂದ್ರೆ ಅವ್ರೀಗ ಸೆನ್ಸಸ್ ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ನನ್ನ ಗಮನಕ್ಕೂ ಬಂದಿದೆ. ಅದೇನಂದ್ರೆ ಜಾತಿ ಹೇಳಿದಾಗ ಬಹಳ ಜನ ಹೇಳಿಲ್ಲ. ಅಂದ್ರೆ ಮೂಲ ಜಾತಿಯನ್ನು ಕೇಳಿದಾಗ ಇಲ್ಲ ನಮ್ದು AKನೇ ಮೂಲ ಜಾತಿ, AAನೇ ಮೂಲ ಜಾತಿ, ADನೇ ಮೂಲ ಜಾತಿ ಅಂತೇಳಿ ಬಲವಂತಕ್ಕೆ ಬರ್ಸ್ಕೊಂಡವ್ರೆ. ಮತ್ತೆ ನನಗನ್ಸೋದು ಒಂದೇನಪ್ಪ ಅಂದ್ರೆ ಇದರಲ್ಲಿ ಒಂದಿಷ್ಟು ವಲಯರು ಮಾದಿಗರು ಇರ್ಬೋದು. ಆದರೆ ನನಗನ್ಸುತ್ತೆ ಒಂದು ಅಟ್ಲೀಸ್ಟ್ ಒಂದು 30% ಫೇಕ್ ಕಾಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ಅವರಿದ್ದಾರೆ. ಯಾಕಂದ್ರೆ ಈಗ ನಾನು ಯಾವುದೋ ಜಾತಿಯವನು SC ಅಂತ ಕೊಟ್ಬಿಟ್ಟಿದ್ದೀನಿ. ಕೇಳಿದಾಗ ಏನೋ ಒಂದು ಹೇಳ್ಬಿಡ್ತೀನಿ ನಾನು SC ಅಂದ ತಕ್ಷಣ. ಯಾಕಂದ್ರೆ 101 ಜಾತಿ ಇರೋದ್ರಿಂದ ಯಾವುದೋ ಒಂದು ಟಚಬಲ್ ಜಾತಿ ಹೇಳಿ ತಪ್ಸ್ಕೊತಿದ್ದೆ ನಾನು SC ಅಂತೇಳಿ. ಆದರೆ ಈಗ ನಾನು ಈಗ ವಲಯ ಅಥವಾ ಮಾದಿಗ ಅಂತ ಗೊತ್ತಾಗ್ಬಿಟ್ರೆ ನಾನು 100 ನನಗೆ ಗೊತ್ತಾಗ್ಬಿಡ್ತದೆ. ನನ್ನ ಮಗನ ನೀನು ಯಾವಾಗ ವಲಯ ಆದ, ನೀನು ಯಾವಾಗ ಮಾದಿಗ ಅಂತ ಕೇಳ್ತಾರೆ.